ಮಾರುಕಟ್ಟೆ ಬಳಿಕ ಇದೀಗ ನಾವು ಕಲಬುರಗಿಯ ಬಿದ್ದಾಪುರ ಕಾಲನಿಯಲ್ಲಿದ್ದೀವಿ. ಇಲ್ಲಿ ಜನ ಏನಂತಾರೆ, ಇಲ್ಲಿ ಕಲಬುರಗಿಯಲ್ಲಿ ಯಾವ ಒಂದು ಅಭ್ಯರ್ಥಿ ಗೆಲ್ತಾರೆ, ಕಲಬುರಗಿ ಲೋಕಸಭೆಯಲ್ಲಿ ಏನು ಕಾಂಗ್ರೆಸ್ ಗೆಲ್ಲುತ್ತಾ, ಏನು BJP ಅಭ್ಯರ್ಥಿ ಜಾಧವ್ ಗೆಲ್ತಾರಾ, ರಾಧಾಕೃಷ್ಣ ಗೆಲ್ತಾರಾ, ಅವರಿಂದ ಕೇಳೋಣ. ಮೇಡಮ್ ನಮಸ್ತೆ. ಕಲಬುರಗಿ ಲೋಕಸಭೆಯಲ್ಲಿ ಯಾರು ಗೆಲ್ತಾರೆ ಮೇಡಮ್ ಈ ಸರ್ತಿ? ಉಮೇಶ್ ಜಾಧವ್ ಗೆಲ್ತಾರಾ, ಏನು ರಾಧಾಕೃಷ್ಣ ಗೆಲ್ತಾರಾ? BJPಗೆ ನಿಂತಿನವ್ರಿಗೆ ಗೆದ್ದಿತ್ತಾರ್ರಿ. ಕಾಂಗ್ರೆಸ್ ಗ್ಯಾರಂಟಿಗಳೆಲ್ಲ ಕೊಟ್ಟಿದೆಯಲ್ಲ ನಿಮಗೆ? ನಾವು BJP ಮೇಲೆ ಇಟ್ಟಿದ್ದೇವೆ. ಡಿಫೆಂಡ್ ಇನ್ನು ಕೊಟ್ರೇನು ಗೊತ್ತಿಲ್ಲ ಬಿಡ್ರಿ. ನಾವಂತೂ BJPಗೆ ನಿಂತೀವಿ. ಮೇಡಮ್ ಈಗ ಕಲಬುರಗಿಯಲ್ಲಿ ಯಾರು ಗೆಲ್ತಾರೆ? BJP ಅಭ್ಯರ್ಥಿ ಜಾಧವ್ ಗೆಲ್ತಾರಾ, ಏನು ರಾಧಾಕೃಷ್ಣ ಗೆಲ್ತಾರಾ? ಯಾರು ಗೆಲ್ತಾರೆ ನಿಮ್ಮ ಪ್ರಕಾರ? BJP ಅಭ್ಯರ್ಥಿ ಗೆದ್ದೀವಿ. ಯಾಕೆ? ಇಲ್ಲಿವರೆಗೂ ಆಗಿರೋ ಅಭಿವೃದ್ಧಿ ಮತ್ತು ಇಲ್ಲಿ ರೋಡ್ಗಳು, ಆಮೇಲೆ ಡ್ರೈನೇಜ್ ಫೆಸಿಲಿಟಿ, ಆಮೇಲೆ ಇಲ್ಲಿ ಪ್ರತಿಯೊಂದು ನಗರಕ್ಕೂ 24x7 ವಾಟರ್ ಮಾಡಿದ್ದಾರೆ. BJP ಮಾಡಿಲ್ಲ ಅಂತಾರೆ ಕಾಂಗ್ರೆಸ್ನವರು. ನಂಬಲ್ಲಿ ಆಗ್ತಿದೆಯಲ್ಲ, ಪ್ರೂಫ್ ಇದೆಯಲ್ಲ ಅಣ್ಣ. ಇಲ್ಲಿ ಗ್ಯಾರಂಟಿ ಕೊಟ್ಟಿದೆಯಲ್ಲ ಕಾಂಗ್ರೆಸ್ ಸರ್ಕಾರ. ಗ್ಯಾರಂಟಿ ಆದರೆ ಸಾಲ ಮಾಡಿದೆ. ಒಂದು ಕಡೆ ಸಾಲ ಮಾಡಿಸಿ, ಒಂದು ಕಡೆಯಿಂದ ಇನ್ನೊಂದು ಕಡೆಯಿಂದ ವಸೂಲು ಮಾಡ್ತಿದ್ದಾರಣ್ಣ. ಗ್ಯಾರಂಟಿ ಬೇಡ ನಮಗೇನು. ಜಾಧವ್ ಗೆಲ್ತಾರೆ ಅಂತ? ಜಾಧವ್ ಗೆಲ್ತಾರೆ. ಏನು ಮೇಡಮ್, ಯಾರು ಗೆಲ್ತಾರೆ ಮೇಡಮ್? ಜಾಧವ್ ಗೆಲ್ತಾರೆ ನಮ್ಮ ಕಡೆ. BJP ಅಭಿವೃದ್ಧಿ ಎಲ್ಲ ಮಾಡ್ಯದ್ರಿ, ಮಹಿಳೆಯರಿಗೆಲ್ಲ ಭಾಳ ಅಭಿವೃದ್ಧಿ ಸೋಯ್ ಮಾಡ್ಯದ್ರಿ. ಆಮ್ಯಾಗ ನಾವೆಲ್ಲ ಅಡುಗೆ ಎಲ್ಲ ನಾವು ಒಲಿ ಮ್ಯಾಗ ಮಾಡ್ತಿದ್ದೇವ್ರಿ. ಈಗೆಲ್ಲ ನಮ್ಮ ಮೋದಿ ಸರ್ಕಾರ ಬಂದು ಎಲ್ಲ ಗ್ಯಾಸ್ಗಳು ಕೊಟ್ಟಾರ. ಮಕ್ಕಳಿಗೆ ಒಳ್ಳೆ ಶಿಕ್ಷಣಗಳು ಕೊಡ್ಲಕತ್ತಾರ ರೀ. ಕಾಂಗ್ರೆಸ್ದವ್ರು ಏನು ಮಾಡ್ಯಾರ, ಇವತ್ತು ಲಾಸ್ ಮಾಡ್ಲತ್ತಾರ, ಎಲ್ಲ ಇದು ಮಾಡ್ಲತ್ತಾರ. ಅದಕ್ಕೆ BJPನೇ ಗೆದ್ದಿತ್ತದ ರೀ. ಮೇಡಮ್ ಯಾರು ಗೆಲ್ತಾರೆ ಮೇಡಮ್? ಜಾಧವ್ ಗೆಲ್ತಾರೆ. ಯಾರು ಗೆಲ್ತಾರೆ ನಿಮ್ಮ ಪ್ರಕಾರ? ಯಾರು ಗೆಲ್ತಾರೆ ಕಲಬುರಗಿ ಲೋಕಸಭೆಯಲ್ಲಿ? ಸರ್, ಲೋಕಸಭೆಯಲ್ಲಿ ಉಮೇಶ್ ಜಾಧವ್ ಅವ್ರು ಗೆಲ್ಲಬೇಕು. ಕೆಳಗೆ ಯಾರೇ ಗೆದ್ದಿಲಿ, ಆದರೆ ನಮಗೆ ಮೇಲೆ ಮಾತ್ರ ಮೋದಿನೇ ಬೇಕು. ಮೋದಿ ಬಂದಾಗ ನಡೆದ ನೀವೇನು ನೋಡ್ಕೊಳ್ಳಿ, ಎಲ್ಲೂ ಟೆರರಿಸ್ಟ್ ಅಟ್ಯಾಕ್ ಆಗಿಲ್ಲ. ಮೊದಲು ಡೆಲ್ಲಿ ಜನ ಅಂಜಿ ಬದುಕ್ತಿದ್ರು. BJP ಜಾಧವ್ ಬರ್ತಾರೆ ಅಂತ ಇಲ್ಲಿ? ಹಾಂ, ಇಲ್ಲಿ BJP ಜಾಧವ್ನೇ ತರ್ತೀವಿ ನಾವು. ನಾವೀಗ ಕಲಬುರಗಿಯ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿದ್ದೇವೆ. ಇಲ್ಲಿ ಜನ ಏನಂತಾರೆ, ಕಲಬುರಗಿ ಲೋಕಸಭೆಯಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನು ಜನರಿಂದನೇ ಕೇಳೋಣ. ಸರ್, ಕಲಬುರಗಿಯಲ್ಲಿ ಈ ಬಾರಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ಗೆಲ್ತಾರಾ, ಏನು BJP ಜಾಧವ್ ಗೆಲ್ತಾರೆ ಸರ್? ರಾಧಾಕೃಷ್ಣ ಗೆಲ್ತೀನಿ ಸರ್, ನೀವು ಹೇಳಿ ಸರ್, ಯಾರು ಗೆಲ್ತಾರೆ ಕಲಬುರಗಿಯಲ್ಲಿ? ಮೋಸ್ಟ್ಲಿ ಕಾಂಗ್ರೆಸ್ ಬರ್ಬೋದು. ಕಾಂಗ್ರೆಸ್ ಗೆಲ್ಲುತ್ತೆ. ಮೇಡಮ್ ಯಾರು ಗೆಲ್ತಾರೆ ನಿಮ್ಮ ಪ್ರಕಾರ ಇಲ್ಲಿ ಕಲಬುರಗಿ? ರಾಧಾಕೃಷ್ಣ ಸಾಕು. ಪ್ರತ್ಯೇಕವಾಗಿ ಈ ಕಡೆ ಜನ ಎಲ್ಲ ಕೂಡ ಕಾಂಗ್ರೆಸ್ ಅಂತ ಇದ್ದಾರೆ. ಮೇಡಮ್ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಕಲಬುರಗಿಯಲ್ಲಿ ಈ ಬಾರಿ? ರಾಧಾಕೃಷ್ಣ ಅವ್ರು ಗೆಲ್ತಾರಾ, ಏನು BJP ಜಾಧವ್ ಗೆಲ್ತಾರಾ? ಕಾಂಗ್ರೆಸ್ ರಾಧಾಕೃಷ್ಣ. ಮೇಡಮ್ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಕಲಬುರಗಿಯಲ್ಲಿ? ಯಾರೇ ಗೆದ್ರೂ ಎಲ್ಲದಕ್ಕೂ ಒಳ್ಳೇದು ಮಾಡಿದ್ರೆ ಸಾಕು. ಅಲ್ಲ, ಯಾರು ಗೆಲ್ತಾರೆ ನಿಮ್ಮ ಪ್ರಕಾರ ಕಲಬುರಗಿಯಲ್ಲಿ? ಕಾಂಗ್ರೆಸ್ ಕಾಂಗ್ರೆಸ್ ಮೇ ಬಿ ಕಾಂಗ್ರೆಸ್. ಸರ್, ಯಾರು ಗೆಲ್ಲುತ್ತೆ ಸರ್ ನಿಮ್ಮ ಪ್ರಕಾರ? ಸರ್, ಜಾಧವ್. ಓಕೆ. BJP ಓಕೆ, ಗ್ಯಾರಂಟಿ. ಜಾಧವ್ ಅವರು ಗ್ಯಾರಂಟಿ. ಸರ್, ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಸರ್ ಕಲಬುರಗಿ ಲೋಕಸಭೆಯಲ್ಲಿ? BJP ಗೆಲ್ತದೆ. BJP ಗೆಲ್ಲುತ್ತೆ. ಉಮೇಶ್ ಜಾಧವ್. ಉಮೇಶ್ ಜಾಧವ್. ಇನ್ನೊಂದಿಷ್ಟು ಜನ ಮಹಿಳೆಯರಿದ್ದಾರೆ. ಮೇಡಮ್ ಯಾರು ಗೆಲ್ತಾರೆ? ಕಾಂಗ್ರೆಸ್ ರಾಧಾಕೃಷ್ಣ ಅವ್ರು ಗೆಲ್ತಾರಾ, BJP ಜಾಧವ್ ಗೆಲ್ತಾರಾ? BJPನೇ ಗೆಲ್ತೀವಿ. BJPನೇ ಗೆಲ್ತೀವಿ. BJPನೇ ಗೆಲ್ಲುತ್ತೆ. ಸರ್ ಹೇಳಿ ಸರ್, ಕಾಂಗ್ರೆಸ್ನ ಅಭ್ಯರ್ಥಿ ರಾಧಾಕೃಷ್ಣ ಗೆಲ್ತಾರಾ, ಏನು BJP ಅಭ್ಯರ್ಥಿ ಜಾಧವ್ ಅವ್ರು ಗೆಲ್ತಾರೆ? ಸರ್, BJP ಅಭ್ಯರ್ಥಿ ಜಾಧವ್ 5 ವರ್ಷ ಆಯಿತು. ಗುಲ್ಬರ್ಗ ಹೆಂಗಿದೆ ಏನು ಅಂತೇಳಿ ಅವ್ರಿಗೆ ಗೊತ್ತಿಲ್ಲ. ಎಲೆಕ್ಷನ್ ಟೈಮ್ ಮೂಮೆಂಟಲ್ಲಿ ಮಾತ್ರ ಬರ್ತಾರೆ, ಪ್ರಚಾರ ಮಾಡ್ತಾರೆ ಅಷ್ಟೇ. ಆದರೆ ಖರ್ಗೆ ಅವ್ರ ಇತಿಹಾಸ ಏನಿದೆಯಲ್ಲ, ಅವ್ರು ಮಾಡಿದ್ದು ಕಲಬುರಗಿ ಏನು ನನ್ನ 90% ಒಳ್ಳೇದು ಮಾಡಿದ್ದಾರೆ. ರಾಧಾಕೃಷ್ಣ ಅವ್ರು ಹೆಂಗಂತಂದರೆ ಸಾಮಾನ್ಯ ವ್ಯಕ್ತಿ. ಕಾಂಗ್ರೆಸ್ ಗೆಲ್ಲುತ್ತೆ ಅಂತ 100% ಶೋರ್. ಮೇಡಮ್ ಈಗ ಕಲಬುರಗಿ ಲೋಕಸಭೆ ಚುನಾವಣೆಯಲ್ಲಿ ಏನು ರಾಧಾಕೃಷ್ಣ ಅವ್ರು ಗೆಲ್ತಾರೆ ಕಾಂಗ್ರೆಸ್, ಏನು BJP ಜಾಧವ್ ಗೆಲ್ತಾರೆ ನಿಮ್ಮ ಪ್ರಕಾರ? ಅದೇ ಹಂಗೆ ಹೇಳಕ್ಕಾಗತ್ತೆ ಸರ್. ಯಾರು ಗೆಲ್ಬೋದು? ನನ್ಗೆ ಅಷ್ಟು ಇದು ಇಲ್ಲ ಸರ್. ನಮಗೆ BJP ಗೆಲ್ಬೋದು. ಮೇಡಮ್ ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ಅಂತ? ಗೊತ್ತಾಗಲ್ಲ. ಕಾಂಗ್ರೆಸ್ ಗೆಲ್ಲುತ್ತಾ, BJP ಅಭ್ಯರ್ಥಿ? BJPನೇ ಸರ್. BJP ಗ್ಯಾರಂಟಿಗೆ ಯೋಜನೆ ಎಲ್ಲ ಕೊಟ್ಟಿದೆಯಲ್ಲ ಕಾಂಗ್ರೆಸ್. ಅಂದ್ರೆ BJPನೇ ಗೆಲ್ತಂತ ನಮ್ಗೆ ಭರವಸೆ ಇದೆ. ಓಕೆ, ಈ ಬಸ್ ಒಳಗಡೆ ಇದ್ದಾರೆ, ಅವ್ರನ್ನೂ ಕೂಡ ಕೇಳ್ತೀನಿ ಏನಂತಾರೆ, ಏನು ಸುದ್ದಿ ಅಂತ. ಮೇಡಮ್ ಈಗ ಕಲಬುರಗಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ಗೆಲ್ತಾರಾ, BJP ಅಭ್ಯರ್ಥಿ ಗೆಲ್ತಾರೆ? ಯಾರು ಗೆಲ್ತಾರೆ ನಿಮ್ಮ ಪ್ರಕಾರ? BJP ಗೆಲ್ತಾರೆ. ಇನ್ನೊಂದಿಷ್ಟು ಜನ ಮಹಿಳೆಯರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಮೇಡಮ್ ಈಗ ಕಲಬುರಗಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರಾ, ಏನು BJP ಅಭ್ಯರ್ಥಿ ಗೆಲ್ತಾರಾ ನಿಮ್ಮ ಪ್ರಕಾರ? BJP ಇರ್ಬೋದು ಸರ್. BJP ಇರ್ಬೋದು ಸರ್.
ನಿಮ್ಮ ಪ್ರಕಾರ ಮೇಡಮ್? BJP ರೀ, BJP ಉಮೇಶ್ ಜಾಧವ್. ಗ್ಯಾರಂಟಿ ಯೋಜನೆಗಳು ಕೊಟ್ಟಿದೆ ಅಂತೀವಿ ಕಾಂಗ್ರೆಸ್, ಆದರೂ ಮೋದಿಲಿಂದ BJPನೇ ಬರೋದು. ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಅಂತಾರೆ ಸರ್? ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರ ಏನು BJP ಅಭ್ಯರ್ಥಿ ಗೆಲ್ತಾರ? ಗೆಲ್ಲಿ ಸರ್, ನಮ್ಗೆ ಯಾರು ಗೆಲ್ಬೋದು? BJP ಗೆಲ್ಬೋದು ಸರ್, ನನ್ನ ಪ್ರಕಾರ 15 ರೂಪಾಯಿ ನನ್ನ ಪ್ರಕಾರ. ನಾವೀಗ ಕಲಬುರಗಿಯ ಆಟೋ ನಿಲ್ದಾಣದಲ್ಲಿದ್ದೇವೆ. ಇಲ್ಲಿ ಅವ್ರನ್ನ ಕೇಳೋಣ, ಆಟೋ ಚಾಲಕರನ್ನ. ಸರ್, ಈಗ ಕಲಬುರಗಿ ಲೋಕಸಭೆಯಲ್ಲಿ ಕಾಂಗ್ರೆಸ್ನ ರಾಧಾಕೃಷ್ಣ ಗೆಲ್ತಾರ ಏನು BJP ಜಾಧವ್ ಗೆಲ್ತಾರ ಸರ್? ಸರ್ ಕಾಂಗ್ರೆಸ್ ರೀ, ರಾಧಾಕೃಷ್ಣ ರೀ, ರಾಧಾಕೃಷ್ಣ ಅವರೇ ಬೇಕು ರೀ. ಸರ್ಕಾರ ಭೀ ಕಾಂಗ್ರೆಸ್ದೇ ಬೇಕು ರೀ. ಹೀಗಾಗಿ ರಾಧಾಕೃಷ್ಣ ಅವರಿಗೆ ಮತ ಕೊಟ್ಟಿದ್ದೀರಿ ಸರ್. ನಿಮ್ಮ ಪ್ರಕಾರ ಈಗಾಗಲೇ ಚುನಾವಣೆ ಆಗಿದೆ, ಯಾರು ಗೆಲ್ತಾರೆ? ರಾಧಾಕೃಷ್ಣ ಗೆಲ್ತಾರ ಏನು ಜಾಧವ್ ಗೆಲ್ತಾರೆ? ಆಲ್ರೆಡಿ ಮತ ಏನೋ ಕೊಟ್ಟಿದ್ದೀವಿ ಸರ್. ಈಗಾಗಲೇ ರಾಧಾಕೃಷ್ಣ ಅವರೇ ಬೇಕು, ಅವರೇ ಬರಬೇಕು. ಹೌದಾ? ಓಕೆ ಸರ್, ನಿಮ್ಮ ಪ್ರಕಾರ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಸರ್? ನಿಮ್ಮ ಪ್ರಕಾರ ಕಾಂಗ್ರೆಸ್ ಗೆಲ್ಲುತ್ತಾ? ಕಾಂಗ್ರೆಸ್ ಗೆಲ್ತಾರೆ ಸರ್, ಕಾಂಗ್ರೆಸ್ ಗೆಲ್ಲುತ್ತೆ. ಓಕೆ, ಇನ್ನೊಂದಿಷ್ಟು ಜನ ಆಟೋ ಚಾಲಕರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೀನಿ, ಕೇಳೋಣ ಏನಂತಾರೆ. ಯಾರು ಗೆಲ್ತಾರೆ ಸರ್ ನಿಮ್ಮ ಪ್ರಕಾರ? ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ಏನು BJP ಜಾಧವ್ ಅವರು? ಉಮೇಶ್ ಜಾಧವ್ ಅವರು. ಓಕೆ, ಹೌದು BJP ಹೌದು ಸರ್. ಒಂದಿಷ್ಟು ಜನ ಆಟೋ ಚಾಲಕರಿದ್ದಾರೆ, ಅವ್ರನ್ನೂ ಕೂಡ ಕೇಳ್ತೀನಿ ಯಾರು ಗೆಲ್ಬೋದು ಅಂತೇಳಿ. ಈ ಬಾರಿ ಕಾಂಗ್ರೆಸ್ನ ರಾಧಾಕೃಷ್ಣ ಗೆಲ್ತಾರ ಏನು BJP ಉಮೇಶ್ ಜಾಧವ್ ಅವ್ರು ಗೆಲ್ತಾರೆ ನಿಮ್ಮ ಪ್ರಕಾರ? ಯಾರು ಗೆಲ್ಬೋದು? ಅದು ರಿಸಲ್ಟ್ ಬಂದ್ಮೇಲೆ ಗೊತ್ತಾಗ್ತದೆ ಸರ್. ರಿಸಲ್ಟ್ ಯಾರು ಪರವಾಗಿ ಬರ್ಬೋದು ನಿಮ್ಮ ಪ್ರಕಾರ? ಯಾರು ಗೆಲ್ಬೋದು ಅಂತ ಸರ್? ಯಾರು ಗೆಲ್ಬೋದು ನಿಮ್ಮ ಪ್ರಕಾರ? ಕಲಬುರಗಿ ಒಳಗೆ ಸರ್, ಹಾಂ, ಕಲಬುರಗಿ ಗೆಲ್ಬೋದು ಸರ್, ಕಾಂಗ್ರೆಸ್ ಬರ್ಬೋದು ಸರ್. ಓಕೆ, ಇನ್ನೊಂದಿಷ್ಟು ಜನ ಆಟೋ ಚಾಲಕರಿದ್ದಾರೆ, ಅವ್ರನ್ನೂ ಕೂಡ ಕೇಳ್ತೀನಿ. ಸರ್, ಈಗ ಕಲಬುರಗಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರ ಏನು BJP ಅಭ್ಯರ್ಥಿ ಜಾಧವ್ ಗೆಲ್ತಾರೆ? ಯಾರು ಗೆಲ್ಬೋದು ನಿಮ್ಮ ಪ್ರಕಾರ? BJP ಅಭ್ಯರ್ಥಿ ಜಾಧವ್ ಗೆಲ್ತಾರ ಏನು ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ಗೆಲ್ತಾರೆ? ನಿಮ್ಮ ಪ್ರಕಾರ ಯಾರು ಗೆಲ್ಬೋದು? ನಾನು BJP ಸಪೋರ್ಟರ್ ಇದ್ದೀನಿ, ಆದರೂ ಇಲ್ಲಿ ಗುಲ್ಬರ್ಗದಲ್ಲಿ ಕಾಂಗ್ರೆಸ್ಸೇ ಬರುತ್ತೆ ಸರ್. ಎಲ್ಲ ಜನ ಬೆಂಬಲ ನೋಡಿದ್ರೆ ಕಾಂಗ್ರೆಸ್ಸೇ ಬರುತ್ತೆ. ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ಗೆಲ್ತಾರೆ ಏನು BJP ಅಭ್ಯರ್ಥಿ ಜಾಧವ್ ಗೆಲ್ತಾರೆ ನಿಮ್ಮ ಪ್ರಕಾರ? ಉಮೇಶ್ ಜಾಧವ್ ಬರ್ಬೇಕು ಸರ್, ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ಸರ್? BJP ಉಮೇಶ್ ಜಾಧವ್ ಅವ್ರು ಗೆಲ್ಬೇಕಂತ ನಮ್ಮ ಆಸೆ. ಯಾಕೆಂದರೆ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಬರಬೇಕು. ಅವರು ಅವ್ರು ಬಂದರೆ ನಮಗೂ ತುಂಬ ಸಂತೋಷ ಆಗುತ್ತೆ ಅಂತ. ಸರ್, ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ? ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರ ಏನು BJP ಅಭ್ಯರ್ಥಿ ಗೆಲ್ತಾರೆ? ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ? BJP ಸರ್. BJP ಅಭ್ಯರ್ಥಿ. ನಿಮ್ಮ ಪ್ರಕಾರ ಸರ್? BJP ಅಭ್ಯರ್ಥಿ. ಸರ್, ಈಗ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಸರ್? ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರ ಏನು BJP ಅಭ್ಯರ್ಥಿ ಗೆಲ್ತಾರೆ ಸರ್? BJP ಬರ್ಬೋದು. 3-4 ಸಾವಿರ ಓಟಿಂದ ಕಾಂಪಿಟೇಷನ್ ಅದ ಫುಲ್ ರೀ. 3-4 ಸಾವಿರಲಿಂದ ಅಂತರ್ಲಿಂದ ಬರ್ಬೋದು, ಇಬ್ಬರದಾಗ ಒಬ್ಬರು. ಟಫ್ ಅದ ರೀ. ಗುಲ್ಬರ್ಗ ಟಫ್ ಅದ ರೀ. ಸರ್, ನಿಮ್ಮ ಪ್ರಕಾರ ಯಾರು ಬರ್ಬೋದು ಸರ್? BJP ಅಭ್ಯರ್ಥಿ ಉಮೇಶ್ ಜಾಧವ್ ಅವ್ರು ಬರ್ಬೋದು. ಸೊ ಓವರಾಲ್ ಆಗಿ ಆಟೋ ಚಾಲಕರ ಒಂದು ಒಪಿನಿಯನ್ ಅಂತ ತಗೊಂಡ್ರೆ ಒಂದಿಷ್ಟು ಜನ ಕಾಂಗ್ರೆಸ್ ಅಭ್ಯರ್ಥಿ ಬರ್ಬೋದು ಅಂತ ಇದ್ದಾರೆ, ಇನ್ನೊಂದಿಷ್ಟು ಜನ BJP ಅಭ್ಯರ್ಥಿ ಜಾಧವ್ ಬರ್ಬೋದು ಅಂತ ಇದ್ದಾರೆ. ಸೊ ಇದು ಒಂದು ಆಟೋ ಚಾಲಕರ ಒಂದು ಒಪಿನಿಯನ್ ಆಗಿತ್ತು. ಇನ್ನು ಕಲಬುರಗಿಯ ಬೇರೆ ಬೇರೆ ಭಾಗಗಳಲ್ಲಿ ಜನರ ಒಪಿನಿಯನನ್ನು ಹೇಗಿದೆ ಅನ್ನೋದನ್ನು ತಿಳಿಯೋಣ ಬನ್ನಿ. ನಾವೀಗ ಕಲಬುರಗಿಯ ಹೊರವಲಯದ ಕೋಟ್ನೂರು ಗ್ರಾಮದಲ್ಲಿ ಬಳಿ ಇದ್ದೀವಿ. ಸರ್, ಈಗ ಕಲಬುರಗಿ ಲೋಕಸಭೆಯಲ್ಲಿ BJP ಅಭ್ಯರ್ಥಿ ಗೆಲ್ತಾರ ಏನು ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ ಸರ್? BJP ಅಭ್ಯರ್ಥಿ ಗೆಲ್ತಾರೆ. ಯಾಕೆ ಸರ್? ಯಾಕಂದ್ರೆ ಇವಾಗ ರೀ ಮೇನ್ ನೋಡೋದ್ರಿ ಮೋದಿಯವ್ರಿಗೆ ರೀ. ವೈಯಕ್ತಿಕವಾಗಿ ಅವ್ರ ವಿಚಾರ ಇಟ್ಕೊಂಡು ಯಾರೂ ವೋಟ್ ಮಾಡಿಲ್ಲ ರೀ. ಇಲ್ಲಿ ನಮ್ಮ ಗುಲ್ಬರ್ಗ MP BJP ಮಾತ್ರ ಬರುತ್ತೆ ರೀ. 100% 100% ಅವರೇ ಗೆಲ್ಲೋದ್ರಿ. ಸರ್, ಈಗ ಪ್ರಮುಖವಾಗಿ ಈಗ BJP ಅಭ್ಯರ್ಥಿ ಗೆಲ್ತಾರ ಏನು ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ ಸರ್ ಕಲಬುರಗಿ ಲೋಕಸಭೆಯಲ್ಲಿ? ಸರ್, ನಮ್ಮ ಈ ಕಡೆ ಗುಲ್ಬರ್ಗ ಇದ್ರೊಳಗೆ BJP ಗೆದಿಬೋದು. ಭಾಳಷ್ಟು ಚಾನ್ಸಸ್ ಅದ. ಯಾಕಂದ್ರೆ ಅವ್ರನ್ನೂ ವರ್ಕ್ ಮಾಡ್ಲಿಕ್ಕತ್ತಾರ. ಇನ್ನೂ ಮುಂದೆ ಬರೋಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡ್ಬೋದು ಅಂಥೇಳಿ ನಮಗೆ ಅಪೇಕ್ಷೆ ಇದೆ. ಮೇಲೆ ಮೋದಿಯವರು ತುಂಬ ಚೆನ್ನಾಗಿ ವರ್ಕ್ ಮಾಡ್ತಿದ್ದಾರೆ. ಸೊ BJP ಬಂದರೆ ಇನ್ನೂ ಒಳ್ಳೆ ಕೆಲಸ ಆಗ್ಬೋದು ಅಂತ ನಮ್ಮ ದೀಕ್ಷೆ ಇದೆ. ಸರ್, ಈಗ ನೀವು ಹೇಳಿ ಸರ್. ಈಗ BJP ಗೆರ್ತದ. ಕಾಂಗ್ರೆಸ್ ಗ್ಯಾರಂಟಿ ಎಲ್ಲ ಕೊಟ್ಟಿದೆಯಲ್ಲ? ಗ್ಯಾರಂಟಿ ಕೊಟ್ಟರೆ ಸುಮ್ಮ ತಾತ್ಕಾಲಿಕವರು ಎಲ್ಲ ಅವು ಎಲೆಕ್ಷನ್ ಆದಮೇಲೆ ಎಲ್ಲ ಇದು ರದ್ದು ಪಡಿಸ್ತಾರೆ ಅವರೆಲ್ಲರೂ. ಆಮೇಲೆ ನೀವು ಹೇಳಿ. ಈಗ BJP ರೀ, BJPನೇ ಗೆಲ್ತದ್ರಿ. ಈಗ ಗೃಹಲಕ್ಷ್ಮಿ ಅದೆಲ್ಲ ಯೋಜನೆ ಏನು ಹಾಕ್ರಿ ಭೀ ಅವ್ರಿಗೆ ಬರಲ್ರಿ.
ಮತ್ತು ಬಿ ಜೆ ಪಿನೇ ರೀ. ನಿಮ್ಮ ಹೆಣ್ಮಕ್ಳಿಗೆಲ್ಲ ಸ್ಕೀಮ್ಸ್ ಕೊಟ್ಟಿದ್ದಾರಲ್ಲ ಗ್ಯಾರಂಟಿಗಳು. ಏನು ಗ್ಯಾರಂಟಿ ಕೊಟ್ರು ಭೀ ಏನು ಅವ್ರ ಮನೆಗೆ ಕೊಟ್ಟಿಲ್ಲಲ್ರಿ, ನಮ್ಮ ತೊಗೊಂಡು ನಮಗೆ ಕೊಟ್ರಿ. ಹಾಗಾಗಿ ಅವ್ರಿಗೆ ಗೆಲ್ತಾರೆ ಬಿ ಜೆ ಪಿನೇ. ಗ್ಯಾರಂಟಿ ವರ್ಕೌಟ್ ಆಗಲ್ಲ ಅಂತೀರ? ಆಗಲ್ರಿ. ಇನ್ನೊಂದಿಷ್ಟು ಜನರ ಒಪಿನಿಯನ್ ಕೂಡ ಕೇಳೋಣ ಬನ್ನಿ. ನಾವೀಗ ನಂದಿಕೂರು ಗ್ರಾಮದಲ್ಲಿದ್ದೀವಿ. ಇಲ್ಲಿನ ಜನ ಏನಂತಾರೆ ಲೋಕಸಭೆ ಚುನಾವಣೆ ಬಗ್ಗೆ? ನಿಮ್ಮ ಪ್ರಕಾರ ಇಲ್ಲಿ ಕಾಂಗ್ರೆಸ್ನ ರಾಧಾಕೃಷ್ಣ ಗೆಲ್ತಾರ ಏನು ಬಿ ಜೆ ಪಿ ಉಮೇಶ್ ಜಾಧವ್ ಗೆಲ್ತಾರೆ? ಕಾಂಗ್ರೆಸ್ ಗೆಲ್ತದೆ ಸರ್. ರಾಧಾಕೃಷ್ಣ ಸಾಹೇಬ್ರು ಅವ್ರ ಕಡೆಯಿಂದ ವೋಟಿಂಗ್ ಜಾಸ್ತಿ ಆಗ್ಯದ ರೀ, ಕಾಂಗ್ರೆಸ್ ಗೆಲ್ತದೆ. ನಿಮ್ಮ ಪ್ರಕಾರ ಯಾವ್ದು ಗೆಲ್ತ ಸರ್ ಇಲ್ಲಿ? ನಮ್ಮ ಕಾಂಗ್ರೆಸ್ಸೇ ರೀ ಇದು ಬರೋದು. ಯಾಕೆ? ಇಲ್ಲ ನಾವು ಅದಕ್ಕೆ ಇದ್ದೀವಿ ಅವಾಗಲೂ ಕಾಂಗ್ರೆಸ್ ಇದ್ದೀವಿ. ಹಾಂ ರೀ. ಇನ್ನೊಂದು ಅಜ್ಜ ಇದ್ದಾರೆ, ಅವ್ರನ್ನ ಕೂಡ ಕೇಳ್ತೀನಿ. ಕಾಂಗ್ರೆಸ್ ಮಾಡಿ ಹೊಡ್ರಿ ಸರ್. ಕಾಂಗ್ರೆಸ್ ಗೆಲ್ಲುತ್ತಂತೀರ? ಓಕೆ ಸರ್, ನೀವು? ನಾವು ಕಾಂಗ್ರೆಸ್ ರೀ. ಕಾಂಗ್ರೆಸ್ ಗೆಲ್ತದೆ, ಪಾರ್ಟಿ ಗೆಲ್ತದೆ ರೀ. ಹಾಂ ಓಕೆ ರೀ. ಯಾವಾಗ ಗೆಲ್ಲಕ್ಕೆ ರೀ ಒಟ್ಟು ನಮ್ಮ ಗುಲ್ಬರ್ಗ ಒಂದು ರಿಂಗ್ ರೋಡ್ ಒಂದು ಬೈಪಾಸ್ ರಿಂಗ್ ರೋಡ್ ಮಾಡ್ಬೇಕು ರೀ. ಹಾಂ ಅದೊಂದು ನಮಗೆ ಆಸೆ ಇದೆ. ಮತ್ತೆ ಹಾಂ ಯಾರೇ ಗೆಲ್ರಿ, ಹಾಂ ಮಾಡ್ಬೇಕು ರೀ ಗುಲ್ಬರ್ಗ. ಸರ್ ನಿಮ್ಮ ಪ್ರಕಾರ ಯಾವ್ದು ಗೆಲ್ಲ ಸರ್? ನಮ್ಮ ಪ್ರಕಾರ ಕಾಂಗ್ರೆಸ್ ಬಂದು ಬೇರೆ ಅದ ಸರ್. ಹೆಣ್ಮಕ್ಳು ಸರ್ ಸಹಾಯ ಮಾಡಿದ್ದಾರೆ ರೀ, ಅದ್ರ ಪುಣ್ಯ ಅದರ ಮಾಡ್ಬೇಕಂತ ಖಾಸ್. ಸರ್ ನಿಮ್ಮ ಪ್ರಕಾರ ಯಾವ್ದು ಗೆಲ್ಲ? ನಮ್ಗೆ ಎರಡು ಅಟ್ಟೆ ರೀ. 100% ಉಮೇಶ್ ಜಾಧವ್ ಗೆಲ್ಲಬೇಕು 100%. ಯಾಕೆ? ಅದು ಹಳಿ ಹಂಡ ಅದ ರೀ, ಇವ್ರು ಹೊಸದಾಗಾರ ಓಟ್ ಕಡಿಮೆ ಪ್ರಮಾಣದಾಗ ಬೀಳ್ಬೋದು. ಸರ್ ಕಲಬುರಗಿ ಲೋಕಸಭೆಯಲ್ಲಿ ಈ ಬಾರಿ ಕಾಂಗ್ರೆಸ್ನಿಂದ ರಾಧಾಕೃಷ್ಣ ಅವ್ರು ಗೆಲ್ತಾರ ಏನು ಬಿ ಜೆ ಪಿಯಿಂದ ಉಮೇಶ್ ಜಾಧವ್ ಗೆಲ್ತಾರೆ ಸರ್ ತಮ್ಮ ಪ್ರಕಾರ? ಬಿ ಜೆ ಪಿ ಗೆಲ್ತದ್ರಿ. ಉಮೇಶ್ ಜಾಧವ್ ಬರ್ಬೇಕಂತ. ಕಾಂಗ್ರೆಸ್ನಿಂದ ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತಾರಲ್ಲ, ಅದು ನಮಗೇನು ಆಗಲಿ ಆಯ್ತು, ಕೊಟ್ಟವ್ರಿಗೆ ಕೊಟ್ಟಾರ, ನಮಗೇನು ಬಂದಿಲ್ಲ. ಅದು ನಮಗೆ ಇದು ಇಲ್ರಿ, ನಮಗೆ ಉಮೇಶ್ ಜಾಧವ್ ಬಂದ್ರೆ ಸಾಕು. ಸರ್ ನಿಮ್ಮ ಪ್ರಕಾರ ಯಾರು ಬರ್ತಾರೆ ಸರ್ ಈ ಕಲಬುರಗಿಲಿ? ಅದೇ ಹೇಳತ್ತೀವಿ ಸರ್, ಯಾರು ಗೆಲ್ತಾರೆ? ಇವರು ಉಮೇಶ್ ಜಾಧವನೇ ಬರಬೇಕು. ಇಲ್ಲ ಏನು ಅದು ಹೇಳಕ್ಕೆ ಬರಲ್ಲ ಸರ್. ನಾವು ಪ್ರಕಾರ ನಾವು ಹೇಳತ್ತೀವಿ, ಮುಂದೆ ಏನು ಮಾಡ್ಯಾರೋ ಅದು ಏನು ನಮಗೆ ಹೇಳಕ್ಕೆ ಬರಲ್ಲ. ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಿವಿ, ಮನೆಗೆ ಫ್ರೀ ಲೈಟ್ ಕೊಟ್ಟಿವಿ, ಬಸ್ ಫ್ರೀ ಕೊಟ್ಟಿವಿ, ಕೊಟ್ಟಿರ್ತಾರ ಅಂದ್ರೆ ಅಂತಾರ. ಈಗ ಕೆಲವು ಮಂದಿ ಅಂತಾರೆ ಕಾಂಗ್ರೆಸ್ಸೇ ಬರ್ಬೋದು ಅಂತ ಅಲ್ಲತ್ತಾರ. ಅಂದ್ರೆ ನಮಗೆ ಏನು ಯಾರಿಗೇನು ಹೇಳಕ್ಕೆ ಬರುತ್ತೆ ರೀ. ನಾವು ಒಬ್ಬರು ಹಾಕ್ದಾರೆ, ನಾವು ಒಬ್ಬರು ಇದು ಮಾಡಿದ್ರೆ ಏನು ಆಗ್ತಾರೆ, ಯಾರ್ಯಾರು ಯಾರಿಗೆ ಹಾಕ್ಯಾರೋ ಏನು ಮಾಡ್ಯಾರೋ ಅದು ಏನು ಹೇಳಕ್ಕೆ ಬರ್ತದೆ ರೀ. ನಿಮ್ಮ ಪ್ರಕಾರ ಯಾವುದಂದ್ರೆ? ಪ್ರಕಾರ ಏನು ಎರಡು ಸವನ ಆಗ್ತಾವೋ ಏನೋ, ಯಾವುದು ಬಿ ಜೆ ಪಿ ಬರ್ತಾವೆ ಏನು ಕಾಂಗ್ರೆಸ್ ಬರ್ತಾವೆ? ನಿಮ್ಮ ಪ್ರಕಾರ ಯಾವ್ದು ಬರ್ತದೆ ರೀ? ಕಾಂಗ್ರೆಸ್. ಕಾಂಗ್ರೆಸ್ ಯಾಕೆ? ನಮ್ಗೆ ಕೊಡ್ತಾರೆ, ನಾವು ಹಾಕಿವಿ, ನಮ್ಗೆ ಕೊಡ್ತದೆ ರೀ.